ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರುವ ಸಮಸ್ಯೆ ಅಂದರೆ ಪಿಸಿಒಡಿ. ಪಿಸಿಒಡಿಯಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಹೆಣ್ಮಕ್ಕಳಲ್ಲಿ ಹಾರ್ಮೋನ್ಗಳು ಏರುಪೇರಾದಾಗ ಇಂತಹ ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಸವಾಲು ಬರುತ್ತೆ. ಆ ಟೈಮ್ನಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೋಬೇಕಾಗುತ್ತೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕಾಗುತ್ತೆ, ನಮ್ಮ ದಿನನಿತ್ಯದ ಚಟುವಟಿಕೆಗಳು ಹೇಗಿರಬೇಕಾಗುತ್ತೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಹೆಣ್ಮಕ್ಕಳಲ್ಲಿರುತ್ತೆ. ಈ ಪಿಸಿಒಡಿ ಜೊತೆಗೇನೆ ಫೈಬ್ರಾಯ್ಡ್ಸ್ ಅಂದ್ರೇನು, ಫೈಬ್ರಾಯ್ಡ್ಸ್ನಿಂದ ಆಗುವಂತಹ ಸಮಸ್ಯೆಗಳೇನು, ಅದರ ಗುಣಲಕ್ಷಣಗಳು ಹೇಗಿರುತ್ತೆ, ಶಾಶ್ವತ ಪರಿಹಾರದಿಂದ ಈ ಸಮಸ್ಯೆಗಳಿಗೆ ಮುಕ್ತಿಯನ್ನ ಪಡ್ಕೊಳ್ಬಹುದಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಆ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ಉತ್ತರವನ್ನ ಕಂಡುಕೊಳ್ತಾ ಹೋಗೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ಡಾಕ್ಟರ್ ಲೀನಾ ವಿಜಯ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಮೊದಲಿಗೆ ಪಿಸಿಒಡಿ ಬಗ್ಗೆ ಮಾತನಾಡೋಣ. ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಪಿಸಿಒಡಿ ಯಾಕೆ ಕಾಣಿಸ್ಕೊಳ್ಳುತ್ತೆ? ಮೊದಲಿಗೆ ಪಿಸಿಒಡಿ ಅಂದ್ರೆ ಏನಂತ? ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರನ್ನ ತುಂಬ ಕಾಮನ್ ಆಗಿ ಕಾಡ್ತಾ ಇರುವಂತಹ ಹಲವಾರು ಸಮಸ್ಯೆಗಳಲ್ಲಿ ಈ ಪಿಸಿಒಡಿ ಸಮಸ್ಯೆನೂ ಒಂದು ಕಾಮನ್ ಕಾಯಿಲೆ ಅಂತ ಹೇಳ್ಬೋದು. ಪಿಸಿಒಡಿ ಅಂತಂತಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ಹೇಳಬೇಕು ಅಂತಂತಂದರೆ, ಈಗ ಜನಸಾಮಾನ್ಯರಿಗೆ ಓವರೀಸ್ ಅಂತಂದರೆ ಏನು, ಈ ಓವರೀಸ್ನಲ್ಲಿ ಸಿಸ್ಟ್ಗಳು ಯಾಕಾಗುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾಗುತ್ತೆ, ಗರ್ಭಕೋಶದ ಸೈಟ್ಸ್ಗಳಲ್ಲಿ ಅಂದರೆ ಗರ್ಭಕೋಶ ಮಧ್ಯಭಾಗದಲ್ಲಿ ಇರುತ್ತೆ. ಅನಾಟಾಮಿಕಲಿ ಹೇಳಬೇಕು ಅಂದರೆ ಅದರ ಎರಡು ಸೈಟ್ಸ್ನಲ್ಲಿ ಟ್ಯೂಬ್ಸ್ ಅಂತ ಇರುತ್ತೆ, ರೈಟ್ ಟ್ಯೂಬ್ ಮತ್ತು ಲೆಫ್ಟ್ ಟ್ಯೂಬ್ ಅಂತ. ಈ ಟ್ಯೂಬ್ಸ್ನ ಎಂಡ್ ಪೋರ್ಷನ್ಸ್ನಲ್ಲಿ ಓವರೀಸ್ ಇರುತ್ತೆ. ಸೊ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅನ್ನೋ ಒಂದು ಕಾಯಿಲೆ ಆದಾಗ ಓವರೀಸು ಸ್ಲೈಟಾಗಿ ಎನ್ಲಾರ್ಜ್ ಆಗಿರುತ್ತೆ. ಸೊ ಎನ್ಲಾರ್ಜ್ಡ್ ಓವರೀಸಿಂದ ಸಣ್ಣ ಸಣ್ಣ ಸಿಸ್ಟ್ಗಳು ಅದರ ಬಾರ್ಡರ್ಸ್ನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಮತ್ತು ಗರ್ಭಕೋಶದ ಒಳಗಡೆನೂ ಕೂಡ ಒಳ ಪದರಗಳಲ್ಲಿ ಅಥವಾ ಇನ್ಸೈಡ್ ದ ಬಾಡಿ ಆಫ್ ದ ಯೂಟ್ರಸ್ನಲ್ಲೂ ಕೂಡ ಸಣ್ಣ ಸಣ್ಣ ಸಿಸ್ಟ್ ಅಥವಾ ನೀರು ಗುಳ್ಳೆಗಳು ಅಂತ ಹೇಳ್ತೀವಿ, ನೀರು ತುಂಬಿಕೊಂಡಿರೋ ಹಾಗೆ ಗುಳ್ಳೆಗಳು ಕಾಣಿಸುತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ. ಸೊ ಈ ಸಮಸ್ಯೆನ ನಾವು ಮೆಡಿಕಲ್ ಟರ್ಮ್ನಲ್ಲಿ ಪಿಸಿಒಡಿ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಕರಿತೀವಿ. ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ಸ್, ಇಟ್ ಕನ್ಸಿಸ್ಟ್ಸ್ ಆಫ್ ಮೆನಿ ಸಿಸ್ಟ್ಸ್ ಇನ್ಸೈಡ್ ದ ಯೂಟ್ರಸ್. ಅಂದರೆ ಗರ್ಭಕೋಶದ ಒಳಗಡೆ ಹಲವಾರು ನೀರುಗುಳ್ಳೆಗಳು ಇರುವಂತಹ ಒಂದು ಕಾಯಿಲೆಗೆ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ ಕಾಯಿಲೆ ಯಾಕೆ ಬರುತ್ತೆ ಅಂತ ನಾವು ಕ್ಲಿಯರ್ ಆಗಿ ಹೇಳಬೇಕು ಅಂತಂದರೆ, ದಿಸ್ ನೋ ಸ್ಪೆಸಿಫಿಕ್ ರೀಸನ್, ಬಿಕಾಸ್ ಈ ಕಾಯಿಲೆ ಇತ್ತೀಚಿನ ದಿನಗಳಲ್ಲಷ್ಟೇನೆ ತುಂಬ ಸಾಮಾನ್ಯವಾಗಿ ಆಲ್ಮೋಸ್ಟ್ 60 to 70% ಆಫ್ ದ ರಿಪ್ರೊಡಕ್ಟಿವ್ ಏಜ್ನಲ್ಲಿರುವಂಥ ಲೇಡೀಸ್ನ ಬಾಧಿಸ್ತಾ ಇರೋವಂಥ ತೊಂದರೆ. ಅಫ್ಕೋರ್ಸ್ ಈವನ್ ಫೈಬ್ರಾಯ್ಡ್ಸ್ ಆಲ್ಸೋ. ಆದರೆ ಫೈಬ್ರಾಯ್ಡ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ಪಿಸಿಒಡಿ ಅಂತ ಹೇಳ್ಬೋದು. ಬಟ್ ಪಿಸಿಒಡಿನೂ ಕೂಡ ಮೈಲ್ಡ್ ಸ್ಟೇಜಸ್ನಲ್ಲೇ ಅಥವಾ ಇನಿಷಿಯಲ್ ಸ್ಟೇಜಸ್ನಲ್ಲೇ ಕಾಣಿಸ್ಕೊಂಡಿದೆ ಅಂದಾಗ ಅದು ಅಂಥ ಮಾರಣಾಂತಕಾರಿ ಕಾಯಿಲೆ ಏನೂ ಅಲ್ಲ. ಆದರೆ ಮುಂದೆ ಅದರಿಂದ ಬೇರೆ ಬೇರೆ ತರಹದ ಕಾಂಪ್ಲಿಕೇಶನ್ಸ್ನ ಆ ಫೀಮೇಲ್ ಎದುರಿಸಬಹುದು ಅಂತ ಹೇಳ್ಬೋದು. ಸೊ ಏನಾಗುತ್ತೆ, ಈ ಪಿಸಿಒಡಿ ಯಾಕೆ ಬರುತ್ತೆ? ಒಂದು ಜೆನೆಟಿಕ್ ಫ್ಯಾಕ್ಟರ್, ಮತ್ತೊಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್, ಒಬೇಸಿಟಿ, ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಆರ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಮತ್ತು ಒಂದು ಹೆಣ್ಣಿನಲ್ಲಿ ಆಂಡ್ರೋಜೆನ್ಸ್ ಅಥವಾ ಹೈ ಆಂಡ್ರೋಜೆನ್ಸ್ ರಿಲೀಸ್ ಆದಾಗ ಆಗುವಂತಹ ಸಮಸ್ಯೆಗಳಲ್ಲಿ ಈ ಪಿಸಿಒಡಿ ಸಮಸ್ಯೆ ಕೂಡ ಒಂದು. ಹೈ ಆಂಡ್ರೋಜೆನ್ಸ್ ಅಂದರೆ ಅದು ಮೇಲ್ಸ್ನಲ್ಲಿ ಡಾಮಿನೆಂಟ್ ಆಗಿ ತುಂಬ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕಾಗಿರೋ ಹಾರ್ಮೋನು ವೆನ್ ಇಟ್ ಸ್ಟಾರ್ಟ್ ಸೆಕ್ರೀಟಿಂಗ್ ಮೋರ್ ಇನ್ ಫೀಮೇಲ್ಸ್, ಆಗ ಅವರಲ್ಲಿ ಪಿಸಿಒಡಿ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು. ಮುಂದೆ ಅವರು ಡಯಾಬಿಟಿಕ್ ಆಗುವಂಥದ್ದು, ಒಬೇಸಿಟಿ ಆಗುವಂಥದ್ದು, ಈ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಅಥವಾ ತೊಂದರೆಗಳನ್ನು ಇವತ್ತು ಪಿಸಿಒಡಿಯಿಂದ ಸಫರ್ ಆಗ್ತಿರುವಂಥ ಪೇಷಂಟ್ಸ್ ಎದುರಿಸಬೇಕಾಗಿ ಬರ್ಬೋದು ಅಂತ ಹೇಳ್ಬೋದು.
ಓಕೆ ಡಾಕ್ಟರ್, ತಾವು ಹೇಳ್ತಾ ಇದ್ರಿ PCODಗಿಂತ ಈ ಫೈಬ್ರಾಯ್ಡ್ಸ್ ತುಂಬಾ ಡೇಂಜರಸ್ ಅಂತ, ಯಾಕೆ ಅಂತ? ಫೈಬ್ರಾಯ್ಡ್ಸ್ ಕೂಡ ಗರ್ಭಕೋಶದಲ್ಲೇನೆ ಕಾಣಿಸ್ಕೊಳ್ಳುವಂತಹ ಗೆಡ್ಡೆಗಳು. ದೇ ಆರ್ ಕಾಲ್ಡ್ ನಾನ್ ಕ್ಯಾನ್ಸರಸ್ ಗ್ರೋತ್ ಇನ್ಸೈಡ್ ದ ಯೂಟ್ರಸ್ ಆ್ಯಂಡ್ ದೇ ಆರ್ ನಾನ್ ಕ್ಯಾನ್ಸರಸ್. ಅಂದರೆ ಆ ಟ್ಯೂಮರ್ಸು ಕ್ಯಾನ್ಸರಿಂದ ಬಳಲ್ತಾ ಇರೋಂಥ ಟ್ಯೂಮರ್ಸ್ ಅಲ್ಲ, ದೇ ಆರ್ ನಾನ್ ಕ್ಯಾನ್ಸರಸ್, ಬಟ್ ಸ್ಟಿಲ್ ಅದು ಜಾಗನ ಆಕ್ಯುಪೈ ಮಾಡ್ಕೊಳ್ತಾ ಹೋಗುತ್ತೆ ಯೂಟ್ರಸ್ ಒಳಗಡೆ. ಆ್ಯಂಡ್ ಮೋಸ್ಟ್ ಕಾಮನ್ಲಿ ಫೈಬ್ರಾಯ್ಡ್ ಅನ್ನೋದು ಈ ಒಂದು ರೀಪ್ರೊಡಕ್ಟಿವ್ ಏಜ್ನಲ್ಲೇ ಕಂಡು ಬಂದ್ರೂ ಕೂಡ ಅದು ಟುವರ್ಡ್ಸ್ ಮೆನೋಪಾಸ್ ಕಂಡು ಬರುವಂತಹ ತೊಂದರೆ. ವೆರಾಸ್ PCOD ಕ್ಯಾನ್ ಬಿ ಸೀನ್ ಇನ್ ಟೀನೇಜ್ ಗರ್ಲ್ಸ್ ಆಗಿರ್ಬೋದು, ಇತ್ತೀಚೆಗಷ್ಟೇ ಮದುವೆ ಆಗಿರುವಂತಹ ಈ ಅರ್ಲಿ ಏಜ್ ಗ್ರೂಪ್ನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅಂದರೆ PCODನ ನಾವು ಫೈಬ್ರಾಯ್ಡ್ನ ನಾವು ಕಂಪ್ಯಾರಿಸನ್ ಮಾಡ್ತಾ ಹೋಯ್ತು ಅಂದರೆ PCOD ಕಾಲೇಜ್ ಗೋಯಿಂಗ್ ಗರ್ಲ್ಸ್, ಟೀನೇಜ್ ಗರ್ಲ್ಸ್ ಆ್ಯಂಡ್ ಈಗಷ್ಟೇ ಪ್ಯೂಬರ್ಟಿ ಅಟೇನ್ ಆಗಿರುವಂಥ ಲೇಡೀಸ್, ಅಂದರೆ ಇವಾಗ ಮೆಚ್ಯೂರ್ ಆಗಿರ್ತಾರೆ ಅಂಥವರಲ್ಲೂ ಕೂಡ 1 ವರ್ಷಕ್ಕೆ PCOD ಬರ್ಬೋದು. ಬಟ್ ಫೈಬ್ರಾಯ್ಡ್ಸ್ ಯಾವತ್ತೂ ಇಷ್ಟು ಚಿಕ್ಕ ವಯಸ್ಸಿನ ಮಹಿಳೆಯರಲ್ಲಿ ತುಂಬ ರೇರ್ ಆಗಿ ಕಾಣಿಸ್ಕೊಳ್ಳುತ್ತೆ, ನಾಟ್ ಸೋ ವೆರಿ ಕಾಮನ್. ಬಟ್ ವೆನ್ ದ ಲೇಡೀಸ್ ನಿಯರಿಂಗ್ ಮೆನೋಪಾಸ್ ಅಂತಂದರೆ ಕಂಪ್ಲೀಟ್ ಸೆಸೇಷನ್ ಆಫ್ ಮೆನ್ಸಸ್ ಇಸ್ ಕಾಲ್ಡ್ ಮೆನೋಪಾಸ್. ಅಂದರೆ ಒಂದು ಲೇಡಿಗೆ ಕಂಪ್ಲೀಟ್ ಆಗಿ ಮುಟ್ಟು ನಿಲ್ಲುವಂತಹ ಒಂದು ಕ್ರಿಯೆಗೆ ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ಆ ಏಜ್ ತಲುಪ್ತಾ ಇದ್ದಾಗ, ಅಂದರೆ ಪ್ರಾಬಬ್ಲಿ ಮೋರ್ ದ್ಯಾನ್ 35 ಇಯರ್ಸ್ 40 ಇಯರ್ಸ್ ಆದ ನಂತರ ಈ ಫೈಬ್ರಾಯ್ಡ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಫೈಬ್ರಾಯ್ಡ್ಸ್ನಲ್ಲೂ ಕೂಡ ಚಿಕ್ಕ ಫೈಬ್ರಾಯ್ಡ್ಸು, ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇರುವಂಥ ಸಾಧ್ಯತೆ ಇರುತ್ತೆ. ಅಥವಾ 1 ಲಾರ್ಜ್ ಫೈಬ್ರಾಯ್ಡ್ ಕೂಡ ಇಟ್ ಕ್ಯಾನ್ ಗ್ರೋ ಇನ್ ಸೈಜ್ ಅಪ್ ಟು 1/2 kg 1 kg ವರೆಗೂ ಕೂಡ ಫೈಬ್ರಾಯ್ಡ್ ಬೆಳೆಯೋ ಸಾಧ್ಯತೆ ಇರುತ್ತೆ. ಬಟ್ ವೆರಾಸ್ PCOD ಸಣ್ಣ ನೀರ್ಗುಳ್ಳೆಗಳು. ಬಟ್ PCOD ಇದ್ರೂ ಕೂಡ ಕನ್ಸೀವ್ ಆಗಬಹುದು, ಹೆಲ್ದಿ ಆಗಿರೋಂಥ ಮಗುಗೆ ಜನ್ಮ ಕೊಡ್ಬೋದು. ಬಟ್ ಫೈಬ್ರಾಯ್ಡ್ ತುಂಬ ದೊಡ್ಡದಾಗಿ ಬೆಳೆದಾಗ, ಎಸ್ಪೆಷಲಿ ಈ ಒಂದು ಮಿಡ್ ಅಡಲ್ಟ್ ಗ್ರೂಪ್ನಲ್ಲಿ ಕಾಣಿಸ್ಕೊಂಡಾಗ, ಬಿಟ್ವೀನ್ 25 to 35 ಗ್ರೂಪ್ನಲ್ಲಿ ರೇರ್ ಆಗಿ ಫೈಬ್ರಾಯ್ಡ್ಸ್ ಕಾಣಿಸ್ಕೊಂಡ್ರು ಕೂಡ ಅದು ಮಗುವಿನ ಬೆಳವಣಿಗೆಗೂ ಕೂಡ ಹಾನಿಯುಂಟು ಮಾಡುತ್ತೆ ಅಂತ ಹೇಳ್ಬಹುದು. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಇದೀಗ ಒಬ್ರು ಕಾಲರ್ ಇದ್ದಾರೆ, ಚಳ್ಳಕೆರೆಯಿಂದ ರಮ್ಯಾ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ರಮ್ಯಾ ಅವರೇ. ನಮಸ್ತೆ ಮೇಡಮ್. ಮಾತನಾಡಿಮ್ಮ, ನಿಮ್ಮ ಸಮಸ್ಯೆ ಏನಿದೆ? ಹಲೋ ಮೇಡಮ್, ನಮಸ್ತೆ. ಹಲೋ, ನಮಸ್ತೆ ಅಮ್ಮ, ಹೇಳಿ. ಮೇಡಮ್, ನನ್ನ ಏಜ್ ಬಂದ್ಬಿಟ್ಟು 29. ಓಕೆ ಮೇಡಮ್, ನನಗೆ ಓವರಿಯಲ್ಲಿ ಸಿಸ್ಟ್ ಇತ್ತು ಮ್ಯಾಮ್. ಓಕೆ. ಲ್ಯಾಪ್ರೋಸ್ಕೋಪಿ ಮಾಡಿ ತೆಗಿಸ್ತೆ ಮ್ಯಾಮ್, ಅದು ರಿಮೂವ್ ಮಾಡಿಸ್ತೆ. ಓಕೆ. ಬಟ್ ಆದ್ರೆ ನಂಗೆ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇಲ್ಲ ಮ್ಯಾಮ್. ಮತ್ತೆ ಅದೇ ಪ್ರಾಬ್ಲಮ್ ಆಗ್ತಾ ಇದೆ, ರೆಗ್ಯುಲರ್ ಪೀರಿಯಡ್ಸ್ ಆಗಲ್ಲ ಮ್ಯಾಮ್. ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಆಗ್ತೀನಿ. ಓಕೆ. ಸೊ ಸಿಸ್ಟ್ಗಳನ್ನ ನೀವು ರಿಮೂವ್ ಮಾಡಿಸ್ಕೊಂಡಿದ್ದೀರಾ, ಬಟ್ ಸ್ಟಿಲ್ ನಿಮ್ಮ ಪೀರಿಯಡ್ಸ್ ರೆಗ್ಯುಲರೈಸ್ ಆಗಿಲ್ಲ. ಹೌದು. ಓಕೆ. ನಿಮಗೆ ಮುಂಚೆ PCOD ಸಮಸ್ಯೆ ಇತ್ತಮ್ಮ? ಹೌದು ಮ್ಯಾಮ್, ಇತ್ತು. ಮದುವೆ ಆಗಿದೆಯಾ? ಮದ್ವೆ ಆಗಿದೆ ಮ್ಯಾಮ್. ಮಕ್ಕಳಿದ್ದಾರಾ? ಇಲ್ಲ ಮ್ಯಾಮ್, ಮಕ್ಕಳಿಲ್ಲ ಮ್ಯಾಮ್. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅಮ್ಮ? ಮದ್ವೆ ಆಗಿ 4 years ಆಯ್ತು. ಓಕೆ. ನೀವು ಮದುವೆ ಆದ ಸ್ಟಾರ್ಟಿಂಗ್ನಲ್ಲಿ ಪ್ರಾಬಬ್ಲಿ ನಿಮಗೆ ಮಕ್ಕಳು ಬೇಡ ಅಂತ ನಿರ್ಧರಿಸ್ಬಿಟ್ಟು ಏನಾದರೂ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ನ ಯೂಸ್ ಮಾಡಿದ್ರಾ? ಲೈಕ್ ಮಾತ್ರೆಗಳು ತಗೊಳ್ಳೋದು ಅಥವಾ ಬೇರೆ ಏನೇನಾದರೂ? ಇಲ್ಲ ಮೇಡಮ್, ನಂಗೆ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ಗೊತ್ತಾಗಿದ್ದು ತರ ಅಂತ. ನಿಮಗೆ PCOD ಆಗಿದೆ ಅಂತ. ಫೈನ್. ನೋಡಿ, ಈಗಾಗಲೇ ನೀವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿಸ್ಕೊಂಡು ನಿಮ್ಮಲ್ಲಿರುವಂತಹ PCOD ಸಮಸ್ಯೆಯನ್ನು ನಿವಾರಿಸ್ಕೊಂಡಿದ್ದೀರಾ. ಬಟ್ ಸ್ಟಿಲ್ ನಿಮ್ಮ ದೇಹದಲ್ಲಿ ಕೆಲವು ಸಿಂಪ್ಟಮ್ಸ್, PCOD ಸಿಂಪ್ಟಮ್ಸ್ ಹಾಗೆ ಇರೋ ಹಾಗೆ ಅನ್ನಿಸ್ತಾ ಇದೆ. ಸೊ ದೇರ್ ಆರ್ ಮೆನಿ ಸಿಂಪ್ಟಮ್ಸ್ ಆಫ್ PCOD. ನಾನು ಹೇಳ್ತೀನಿ, ಮುಂದೆ ಬರುವಂತಹ ಇದರಲ್ಲಿ ಹೇಳ್ತೀನಿ. ಸೊ ಅದರಲ್ಲಿ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ಸ್ ಅಥವಾ ನಿಮ್ಮ ಋತುಚಕ್ರ ಕರೆಕ್ಟಾಗಿ ಮಾಸಕ್ಕೆ ಕರೆಕ್ಟಾಗಿ ಬರದೇ ಇರೋ ಅಂಥದ್ದು. ಇಟ್ ಕ್ಯಾನ್ ಕಮ್ ಒನ್ಸ್ ಇನ್ 3 months ಆರ್ ಒನ್ಸ್ ಇನ್ 6 months. ಈ ರೀತಿಯಾಗಿ ತುಂಬಾ ವೇರಿಡ್ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ಸ್ ಇರುತ್ತೆ. ದಿಸ್ ಇಸ್ ನಾಟ್ ಆ್ಯಕ್ಚುಲಿ ನಾರ್ಮಲ್. ಸೊ ಹಾಗಾಗಿ ನಿಮಗೆ ಇನ್ನೂ ಮಕ್ಕಳಾಗಿಲ್ಲ, ಪ್ಲಸ್ ನಿಮಗೆ ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ಮತ್ತು ನಿಮಗೆ ಅದೇ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇದೆ ಅಂತಂದರೆ ಯು ಕ್ಯಾನ್ ಸ್ವಿಚ್ ಓವರ್ ಟು ಹೋಮಿಯೋಪತಿಕ್ ಟ್ರೀಟ್ಮೆಂಟ್. ಸೊ ಹೋಮಿಯೋಕೇರ್ ಇಂಟರ್ನ್ಯಾಷನಲಲ್ಲಿ PCODಗೆ ಯಾವುದೇ ಥರದ ಸರ್ಜರಿ ಇಲ್ಲದೇ ನಿಮ್ಮ ಬಾಡಿ ಒಳಗಡೆ ಈಗ ಹೈ ಆ್ಯಂಡ್ರೋಜನ್ಸ್ ಆಗಿರ್ಬೋದು ಅಥವಾ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗಿರ್ಬೋದು. ಸೊ ಸ್ವಲ್ಪ ಹಾರ್ಮೋನಲ್ ಸ್ಟಡಿ ಮಾಡಿಸ್ಬಿಟ್ಟು ಆ ಹಾರ್ಮೋನ್ಗಳಲ್ಲಿ ಏರುಪೇರಾಗಿ ಸೆಕ್ರೇಟ್ ಆಗ್ತಾ ಇದೆ ಅಂದರೆ ಅದು ನಾರ್ಮಲ್ ಆಗಿ ಸೆಕ್ರೇಟ್ ಮಾಡೋ ಹಾಗೆ ಔಷಧಿಗಳಿದೆ ಹೋಮಿಯೋಪತಿಯಲ್ಲಿ. ಅದನ್ನು ತಗೊಳ್ಳೋದಕ್ಕೆ ಶುರು ಮಾಡಿ. ಆ್ಯಂಡ್ ನಿಮಗೆ ಮುಂದೆ ಗ್ರ್ಯಾಜುವಲ್ ಆಗಿ ನಿಮ್ಮ ಫರ್ಟಿಲಿಟಿ ರೇಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಅಂದರೆ ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಅಥವಾ ಪರ್ಸೆಂಟೇಜ್ ವೈಸ್ ಈ ಒಂದು PCOD ಕಡಿಮೆ ಆಗ್ತಾ ಇದ್ದ ಹಾಗೇ ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿಮ್ಮ. ಓಕೆ, ಧನ್ಯವಾದ ರಮ್ಯ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ PCOD ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಈ PCOD ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋಕೆ ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡಲಾಗುತ್ತೆ ಅಥವಾ ಸಿಂಪ್ಟಮ್ಸ್ ಆರಂಭದಲ್ಲಿ ಹೇಗೆ ಗೊತ್ತಾಗುತ್ತೆ ಅಂತ? ಯೂಶುವಲ್ ಆಗಿ ಇವಾಗ ಈ ಲೇಡಿಗೆ ಮದುವೆ ಆಗಿ 4 years ಆಗಿದೆ. ಸೊ ಇವ್ರಿಗೆ ಮದುವೆ ಆದಮೇಲೆ ಮೋಸ್ಟ್ ಆಫ್ ದ ಈ ಒಂದು ಇನ್ಫರ್ಟಿಲಿಟಿ ಸಮಸ್ಯೆ ಆಗಿರ್ಬೋದು, PCOD ಸಮಸ್ಯೆ ಆಗಿರ್ಬೋದು, ಮದುವೆ ಆದ ನಂತರ 1 ವರ್ಷ ಆದರೂ ಕೂಡ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂದಾಗ ಯಾಕೆ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತ ಕೆಲವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋಕ್ಕೆ ಹೋಗ್ತಾರೆ. ಎಷ್ಟೊಂದು ಜನ ಪೇಷಂಟ್ಸ್ಗೆ ಈ ರೀತಿಯಾಗಿ ಮದುವೆ ಆದಮೇಲೇನೇ ಅವರ ಸಮಸ್ಯೆ ಏನು ಅಂತ ಗೊತ್ತಾಗಿರುತ್ತೆ. ಪುರುಷರಲ್ಲಾಗಿರ್ಬೋದು, ಮಹಿಳೆಯರಲ್ಲಾಗಿರ್ಬೋದು. ಅದರಲ್ಲೂ ಕೂಡ ಮಕ್ಕಳಾಗ್ತಾ ಇಲ್ಲ ಅಂದಾಗ ಇಬ್ಬರನ್ನೂ ಕೂಡ ನಾವು ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತೀವಿ. ಸಮಸ್ಯೆ ಯಾರಿಗಿದೆ, ಪುರುಷರಲ್ಲಿರುವಂತಹ ಸಮಸ್ಯೆಯಿಂದ ಮಕ್ಕಳಾಗ್ತಾ ಇಲ್ವಾ ಅಥವಾ ಮಹಿಳೆಯಲ್ಲಿ ಇರುವಂತಹ ಸಮಸ್ಯೆಯಿಂದ ಮಕ್ಕಳಾಗ್ತಾ ಇಲ್ವಾ ಅನ್ನೋಂಥ ನಿಟ್ಟಿನಲ್ಲಿ ಇಬ್ಬರನ್ನೂ ಕೂಡ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ಗೆ ಒಳಪಡಿಸ್ತೀವಿ. ಸೊ ಹಾಗಾಗಿ PCOD ಸಮಸ್ಯೆ ಇದ್ದಂಥ ಲೇಡೀಸ್ನಲ್ಲಿ ಏನೇನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂದರೆ, ನೋಡ್ತಾ ಇದ್ದ ಹಾಗೇ ಅವರು ವೆಯ್ಟ್ನಲ್ಲಿ ಗೇನ್ ಆಗ್ತಾ ಹೋಗ್ತಾರೆ, ತೂಕ ಹೆಚ್ಚಾಗ್ತಾ ಹೋಗುತ್ತೆ, ವಿತೌಟ್ ಎನಿ ಚೇಂಜ್ ಇನ್ ಹರ್ ಡಯಟ್. ರೆಗ್ಯುಲರ್ ಆಗಿ ಏನು ತೊಗೊಳ್ತಾ ಇದ್ದಾರೋ ಅದು ತೊಗೊಳ್ತಾ ಇದ್ರೂ ಕೂಡ ವೆಯ್ಟ್ ಗೇನ್ ಆಗುತ್ತೆ. ಮತ್ತು ಅತಿಯಾದ ಹೇರ್ ಫಾಲ್. ಸೊ ಎವ್ರಿ ಡೇ ಉದುರುವಂಥ ಕೂದಲಕ್ಕಿಂತನೂ ಈ ಸಮಸ್ಯೆ ಬಂದಾಗ ಡಬಲ್ ಹೇರ್ ಫಾಲ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಆಕ್ನೆ ಅಥವಾ ಪಿಂಪಲ್ಸ್ ಕಾಣಿಸ್ಕೊಳ್ಳುವಂಥದ್ದು, ಅಂದರೆ ಮುಖದ ಮೇಲೆ, ಬೆನ್ನಿನ ಭಾಗದಲ್ಲಿ, ಚೆಸ್ಟ್ ಭಾಗದಲ್ಲಿ ಮೊಡವೆಗಳು ಕಾಣಿಸ್ಕೊಳ್ಳುವಂಥದ್ದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇದ್ರ ಜೊತೆಗೆ ವೆಯ್ಟ್ ಗೇನ್ ಆಗ್ತಾ ಹೋಗ್ತಾರೆ. ಆ್ಯಂಡ್ ಹೇರ್ ಫಾಲ್ ಜೊತೆಗೆ ಸ್ಕಿನ್ನಲ್ಲೂ ಕೂಡ ತುಂಬಾ ಪಿಗ್ಮೆಂಟೇಷನ್ ಆಗುವಂಥದ್ದು. ಪಿಗ್ಮೆಂಟೇಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕತ್ತಿನ ಫೋಲ್ಡ್ಸ್ನಲ್ಲಾಗಿರ್ಬೋದು ಅಥವಾ ಇಟ್ ಕುಡ್ ಬಿ ಎನಿವೇರ್ ಇನ್ ದ ಫೋಲ್ಡ್ ಏರಿಯಾ, ಅಲ್ಲಿ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಆಗುವಂಥದ್ದು, ಅಥವಾ ಫೇಸ್ ಮೇಲೂ ಕೂಡ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಆಗುವಂಥದ್ದು. ಮತ್ತು ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ಸ್, ಋತುಚಕ್ರದಲ್ಲಿ ಏರುಪೇರು ಆಗುವಂಥದ್ದು. ಮತ್ತು ಹರ್ಸ್ಯೂಟಿಸಮ್ ಅಂತ ಹೇಳ್ತೀವಿ. ಹರ್ಸ್ಯೂಟಿಸಮ್ ಅಂತಂತಂದರೆ ಮುಖದ ಮೇಲೆ ಮತ್ತು ಕೈಕಾಲುಗಳ ಮೇಲೆ, ಬ್ರೆಸ್ಟ್ ಮೇಲೆ, ಹೊಟ್ಟೆ ಮೇಲೆ ಮಹಿಳೆಯರಿಗೆ ಜೆಂಟ್ಸ್ ಥರ ತುಂಬ ಕೋರ್ಸ್ ಆ್ಯಂಡ್ ರಫ್ ಹೇರ್ ಗ್ರೋತ್ ಆಗುವಂಥ ಒಂದು ಪ್ರಾಸೆಸ್ಗೆ ಹರ್ಸ್ಯೂಟಿಸಮ್ ಅಂತ ಹೇಳ್ತೀವಿ. ಸೊ PCOD ಕಂಡೀಷನ್ಸ್ನಲ್ಲಿ ತುಂಬ ಸಿವಿಯರ್ PCOD ಪೇಷಂಟ್ಸ್ಗಳಲ್ಲಿ ಈ ಹರ್ಸ್ಯೂಟಿಸಮ್ ತುಂಬ ಡಾಮಿನೆಂಟ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇಫ್ ದ ಪೀಪಲ್ ಆರ್ ವೆರಿ ಫೇರ್, ಇಫ್ ದ ಲೇಡೀಸ್ ಆರ್ ವೆರಿ ಫೇರ್, ಸೊ ಅವ್ರಿಗೆ ಮುಖದ ಮೇಲೆ ಬೆಳೆಯುವಂತಹ ರೋಮ ತುಂಬಾ ಎವಿಡೆಂಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಇದರ ಜೊತೆಗೆ ಬಹಳಷ್ಟು ಬೇಗನೆ ವೀಕ್ನೆಸ್ಗೆ ಒಳಗಾಗ್ತಾರೆ PCOD ಸಮಸ್ಯೆ ಇರುವಂಥ ಪೇಷಂಟ್ಸು. ಮತ್ತು ಮೂಡ್ ಸ್ವಿಂಗ್ಸ್ ತುಂಬ ಆಗುತ್ತೆ. ದೇ ವಿಲ್ ಬಿ ಲಿಟಲ್ ಇರಿಟಬಲ್ ವೆನ್ ಕಂಪೇರ್ ಟು ಅದರ್ ಪೀಪಲ್. ಅಂದರೆ ಬಹಳ ಚಿಕ್ಕ ಚಿಕ್ಕ ವಿಷಯಕ್ಕೆ ಮೂಡ್ ಅಪ್ಸೆಟ್ ಆಗುವಂಥದ್ದು, ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಈ ರೀತಿಯಾದಂತಹ ಸಮಸ್ಯೆಗಳು ಅಥವಾ ಸಿಂಪ್ಟಮ್ಸ್ ಇದ್ದಾಗ ಆ ಪೇಷಂಟು PCOD ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದನ್ನು ದೃಢೀಕರಿಸ್ಕೊಳ್ಳೋದಕ್ಕೆ ಅಥವಾ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೋದು. ಅಲ್ಟ್ರಾಸೋನೋಗ್ರಫಿ ಆಫ್ ಆಬ್ಡಮೆನ್ ಆ್ಯಂಡ್ ಪೆಲ್ವಿಸ್ ಮಾಡಿಸೋದ್ರಿಂದ PCOD ಇದೆ ಅನ್ನೋದು ಖಚಿತ ಆಗುತ್ತೆ. ಓಕೆ ಡಾಕ್ಟರ್, ಈಗ PCODಯಿಂದ ಸಾಮಾನ್ಯವಾಗಿ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಹೆಣ್ಮಕ್ಳು ಭಯ ಪಟ್ಕೋತಾರೆ. ಅದರ ಜೊತೆಗೆ ಎಷ್ಟೋ ಮಂದಿ ಖಿನ್ನತೆಗೆ ಒಳಗಾಗ್ತಾರೆ. ಈ ಸಮಸ್ಯೆಯಿಂದ ನಾವು ಹೊರಬರೋಕ್ಕಾಗೋದೇ ಇಲ್ವೇನೋ ಅನ್ನೋ ಆ ಒಂದು ತಪ್ಪು ಕಲ್ಪನೆಗೆ ಸಂಬಂಧಪಟ್ಟಂತೆ ನಿಮ್ಮ ಸಲಹೆ ಏನಂತ? ಮೊದಲಿಗೆ ನೀವೀಗಾಗಲೇ PCODಯಿಂದ ಬಳಲ್ತಾ ಇದ್ದೀರಾ ಅಂದರೆ ಆತಂಕಕ್ಕೆ ಒಳಗಾಗುವಂತಹ ಒಂದು ಯೋಚನೆ ಮಾಡುವಂಥದ್ದೇನೂ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ PCODಯಿಂದ ಸಫರ್ ಆಗ್ತಾ ಇರೋವಂಥವ್ರು ಕೂಡ ಬಿಗಿನಿಂಗ್ ಸ್ಟೇಜಸ್ನಲ್ಲೇ ಇದ್ದರೆ ಅಥವಾ PCOD ಮೈಲ್ಡ್ ಫಾರ್ಮ್ನಲ್ಲಿದ್ದರೆ, ಮೈಲ್ಡ್ ಸ್ಟೇಜ್ನಲ್ಲಿದ್ದರೆ ಡೆಫಿನೆಟ್ ಆಗಿ ನೀವು ಈಸಿಯಾಗಿ ಕನ್ಸೀವ್ ಆಗಿ ಹೆಲ್ದಿ ಆಗಿರೋಂಥ ಮಗುಗೆ ಜನ್ಮ ಕೊಡ್ಬೋದು. ನೀವು ಯಾವಾಗ ಆಲಸ್ಯ ತೋರಿಸ್ತೀರಾ ಅಥವಾ ಪೋಸ್ಟ್ಪೋನ್ ಮಾಡ್ತೀರಾ ನಿಮ್ಮ ಟ್ರೀಟ್ಮೆಂಟ್ನ, ಅಥವಾ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊತ ಹೋಗ್ತೀರಾ, ಆವಾಗ ಕಾಯಿಲೆ ಮೈಲ್ಡ್ ಟು ಮಾಡ್ರೇಟ್ ಫಾರ್ಮ್, ಮಾಡ್ರೇಟ್ ಟು ಸಿವಿಯರ್ ಸ್ಟೇಜ್ಗೂ ಕೂಡ ಹೋಗ್ಬೋದು. ಸೊ ಸಿವಿಯರ್ ಸ್ಟೇಜ್ಗೆ ಹೋದಾಗ ಡೆಫಿನೆಟ್ ಆಗಿ ಅಲ್ಲಿ ಓವ್ಯುಲೇಷನ್ ಸಮಸ್ಯೆ ಕೂಡ ಆಗುತ್ತೆ. ಏನಾಗುತ್ತೆ ಅಂದರೆ ಸಿವಿಯರ್ ಸ್ಟೇಜಸ್ ಆಫ್ PCODಯಲ್ಲಿ ಓವ್ಯುಲೇಷನ್ ಸಮಸ್ಯೆ ಆಗುವಂಥದ್ದು. ಓವ್ಯುಲೇಷನ್ ಆಗ್ತಾ ಇಲ್ಲ ಅಂದಾಗಲೂ ಕೂಡ ಅಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಥವಾ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ, ಈಸ್ಟ್ರೋಜನ್ ಹಾರ್ಮೋನಿನ ಕೊರತೆ ಶುರುವಾಗುತ್ತೆ. ಸೊ ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಒಂದು ಕಾಯಿಲೆಯಿಂದ ಇನ್ನೊಂದು ಕಾಯಿಲೆಗೆ ಅದು ಲಿಂಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇನಿಷಿಯಲ್ ಡೇಸ್ನಲ್ಲೇ ನಿಮಗೆ ಪೀರಿಯಡ್ಸ್ ಸ್ಕಿಪ್ ಆಗ್ತಾ ಇದೆ, ತುಂಬಾ ಕೂದಲು ಉದುರುತ್ತಾ ಇದೆ,
ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಯಾಕೆ 3 months ಒನ್ಸ್ 4 months ಒನ್ಸ್ ಆಗ್ತಾ ಇದೆ ಅಂತ ನೀವು ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತ ಕೆಲವು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ದೇ ಫೀಲ್ ರಿಯಲಿ ಹ್ಯಾಪಿ. ಅಂದರೆ ಹೂ ವಾಂಟ್ಸ್ ದಿಸ್ ಟಾರ್ಚರ್ ಎವ್ರಿ ಮಂತ್ ಪೀರಿಯಡ್ಸ್ ಬರ್ಸ್ಕೊಳ್ಳೋವಂಥದ್ದು ಅಥವಾ ಅದರದ್ದು ಆ ಪ್ರಾಸೆಸ್ನೆಲ್ಲ ಅಂಡರ್ಗೋ ಮಾಡುವಂಥ ಟಾರ್ಚರ್ ಬೇಡ ಅಂತ 6 months ಒನ್ಸ್ ಆದರೂ ಪರವಾಗಿಲ್ಲ, ಬಿಕಾಸ್ ದೇ ಡೋಂಟ್ ನೋ ದ ಇಂಪಾರ್ಟೆನ್ಸ್ ಆಫ್ ಗೆಟಿಂಗ್ ಪೀರಿಯಡ್ಸ್ ಎವ್ರಿ ಮಂತ್. ಸೊ ಹಾಗಾಗಿ ವೆದರ್ ಯು ಲೈಕ್ ಆರ್ ಡೋಂಟ್ ಲೈಕ್, ನೇಚರ್ ವೈಸ್ ನಿಮ್ಮ ಬಾಡಿಯಲ್ಲಿ ಏನಾಗಬೇಕೋ ಅದು ಆಗ್ತಾ ಹೋದ್ರೇನೆ ನಿಮ್ಮ ಬೇರೆ ಹೆಲ್ತ್ ಇಶ್ಯೂಸು ಕೂಡ ನಾರ್ಮಲ್ ಆಗಿರುತ್ತೆ. ಸೊ ಹಾಗಾಗಿ ಈವನ್ ಫೈಬ್ರಾಯ್ಡ್ಸ್ ಕೂಡ ತುಂಬ ಜನಕ್ಕೆ ಫೈಬ್ರಾಯ್ಡ್ಸ್ ಬಂದು ಪೀರಿಯಡ್ಸ್ 1 ವರ್ಷಕ್ಕೊಂದ್ಸತಿ ಬರ್ತಿರುತ್ತೆ, ಅಥವಾ ಹೆವಿ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ, ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಕೂಡ ಆಗುತ್ತೆ. ಸೊ ಹಾಗಾಗಿ ಆವಾಗ ಏನು ಮಾಡ್ತಾರೆ, ಹಿಸ್ಟೆಕ್ಟಮಿ ಮಾಡಿಸ್ಕೊಳ್ಳೋದಕ್ಕೆ ಅಡ್ವೈಸ್ ಮಾಡ್ತಾರೆ. ಸೊ ಹಿಸ್ಟೆಕ್ಟಮಿನೂ ಕೂಡ ಇಟ್ ಇಸ್ ನಾಟ್ ಅಡ್ವೈಸಬಲ್ ಫಾರ್ ಎವ್ರಿ ಒನ್ ಟು ಗೋ ಫಾರ್ ಹಿಸ್ಟೆಕ್ಟಮಿ. ಅಂದರೆ ಗರ್ಭಕೋಶ ರಿಮೂವ್ ಮಾಡಿಸ್ಕೊಳ್ಳೋದೇ ಒಂದು ಶಾಶ್ವತವಾದ ಪರಿಹಾರ ಅಲ್ಲ. ಫೈಬ್ರಾಯ್ಡ್ನ ಇನಿಷಿಯಲ್ ಡೇಸ್ನಲ್ಲೇ ಗೊತ್ತಾದರೆ ಡೆಫಿನೆಟ್ ಆಗಿ ಮೆಡಿಸಿನ್ಸ್ ಮುಖಾಂತರ ಅದನ್ನು ಶ್ರಿಂಕ್ ಮಾಡಿಸಿ ಯಾವುದೇ ಥರ ಸರ್ಜಿಕಲ್ ಪ್ರೊಸೀಜರ್ ಇಲ್ಲದೇ ಕೂಡ ಹೋಮಿಯೋಪತಿ ಟ್ರೀಟ್ಮೆಂಟ್ನಲ್ಲಿ ಫೈಬ್ರಾಯ್ಡ್ನು ಕೂಡ ಗುಣಪಡಿಸುವಂಥ ಮೆಡಿಸಿನ್ಸ್ ಇದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ನಾವು PCOD ಸಿಂಪ್ಟಮ್ಸ್ ಬಗ್ಗೆ ಮಾತನಾಡಿದ್ವಿ. ಇನ್ನು ಫೈಬ್ರಾಯ್ಡ್ಸ್ ಅಲ್ಲಿ ಯಾವ ರೀತಿಯ ಗುಣಲಕ್ಷಣಗಳು ಕಂಡುಬರುತ್ತೆ ಅಂತ? ಫೈಬ್ರಾಯ್ಡ್ಸ್ ಅನ್ನೋದು ನಾನ್ ಕ್ಯಾನ್ಸರಸ್ ಗ್ರೋತ್ಸ್ ಆರ್ ಟ್ಯೂಮರ್ಸ್ ಇನ್ಸೈಡ್ ದ ಯೂಟ್ರಸ್ ಇಸ್ ಕಾಲ್ಡ್ ಫೈಬ್ರಾಯ್ಡ್. ಸೊ ಫೈಬ್ರಾಯ್ಡ್ಸ್ ಆದಾಗ ಒಬ್ಬ ಮಹಿಳೆಯಲ್ಲಿ ಯಾವ ರೀತಿಯಾದಂಥ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಅಂತಂದರೆ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ ಅಂತ ಹೇಳ್ತೀವಿ. ಅಂದರೆ ಒಂದು 35-40 years ಆದಾಗ ಮೆನ್ಸಸ್ ಆಗುವಂಥ ಟೈಮ್ನಲ್ಲಿ ಹೆವಿ ಪೇಯ್ನ್ ಆಗುವಂಥದ್ದು, ಯೂಟ್ರೈನ್ ರೀಜನಲ್ಲಿ ಹೆವಿ ಪೇಯ್ನ್ ಆಗುವಂಥದ್ದು ಅಥವಾ ಕಿಬ್ಬೊಟ್ಟೆಯ ಭಾಗದಲ್ಲಿ ಪೇಯ್ನ್ ಆಗುವಂಥದ್ದು, ಮತ್ತು ಹೆವಿ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಅಂದರೆ ಅತಿಯಾದ ರಕ್ತಸ್ರಾವ. ಕೆಲವು ಪೇಷಂಟ್ಸ್ಗೆ ದಿಸ್ ಮೇ ಆಲ್ಸೋ ಲೀಡ್ ಟು DUB ಆರ್ ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಕೂಡ ಹೇಳ್ತೀವಿ. ಸೊ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಹೆವಿ ಬ್ಲೀಡಿಂಗ್ ಆಗೋದ್ರಿಂದ ಆ ಪೇಷಂಟ್ ಭಾಳಷ್ಟು ಬೇಗ ಸುಸ್ತಿಗೆ ಒಳಗಾಗ್ತಾರೆ ಮತ್ತು ಅನಿಮಿಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಎವ್ರಿ ಮಂತ್ ಹೆವಿ ಮೆನ್ಸ್ಟ್ರುವಲ್ ಬ್ಲೀಡಿಂಗಿಂದ ಶಿ ಬಿಕಮ್ಸ್ ವೆರಿ ವೀಕ್ ಆ್ಯಂಡ್ ಗೋಸ್ ಫಾರ್ ಅನಿಮಿಯಾ, ಶಿ ಲ್ಯಾಂಡ್ ಅಪ್ ಇನ್ ಅನಿಮಿಯಾ. ಸೊ ಇದರ ಜೊತೆಗೆ ಡಿಸ್ಕಂಫರ್ಟ್ನೆಸ್ ಇರುತ್ತೆ, ಲೋವರ್ ಅಬ್ಡಾಮಿನಲ್ ಡಿಸ್ಕಂಫರ್ಟ್ನೆಸ್ ಇರುತ್ತೆ, ಮತ್ತು ಈವನ್ ಕೆಲವು ಸರಿ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಥವಾ ಸಿವಿಯರ್ ಬಾಡಿ ಏಕ್ಸ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಮತ್ತು ಅತಿಯಾದ ರಕ್ತಸ್ರಾವ ಕ್ಲಾಟ್ಸ್ ಹೋಗೋದ್ರಿಂದನೂ ಕೂಡ ಆ ಪೇಷಂಟ್ಗೆ ತುಂಬಾ ಸುಸ್ತಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಫೈಬ್ರಾಯ್ಡ್ಸ್ಗಳಲ್ಲಿ ಮುಖ್ಯವಾದಂಥದ್ದು ಅಂತಂದರೆ ಈ ಒಂದು ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಆರ್ ಹೆವಿ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಎಸ್ಪೆಷಲಿ ಸಣ್ಣ ಸಣ್ಣ ಫೈಬ್ರಾಯ್ಡ್ಸ್ ಇದ್ದಾಗ ಅದು ಯಾವುದೇ ತರಹದ ಮೇಜರ್ ಸಿಂಪ್ಟಮ್ಸ್ನ ತೋರಿಸ್ಕೊಳ್ಳಲ್ಲ. ಆ್ಯಂಡ್ ತುಂಬ ಜನ ಪೇಷಂಟ್ಸ್ಗೆ ಸಿಂಪ್ಟಮ್ಸ್ ಇಲ್ಲ ಅಂದಾಗ ದೇ ಡೋಂಟ್ ಗೋ ಟು ಡಾಕ್ಟರ್. ಈ ಥರ 40 years ಆಯಿತು, ಇದುವರೆಗೂ ಕರೆಕ್ಟಾಗಿ ಆಗ್ತಾ ಬರ್ತಿತ್ತು ಪೀರಿಯಡ್ಸು, ಬಟ್ ಇವಾಗ ಯಾಕೆ ಇಷ್ಟೊಂದು ಬ್ಲೀಡಿಂಗ್ ಆಗ್ತಾ ಇದೆ, ಯಾಕೆ ಪೇಯ್ನ್ ಆಗ್ತಾ ಇದೆ, ಮೆನ್ಸಸ್ ಆಗೋವಾಗ ಯಾಕೆ ಪೇಯ್ನ್ ಆಗ್ತಾ ಇದೆ, ಈ ರೀತಿಯಾಗಿ ಅನಲೈಸ್ ಮಾಡ್ಕೊಳ್ಳುವಾಗ ವೆನ್ ದೇ ಗೋ ಫಾರ್ ಸ್ಕ್ಯಾನಿಂಗ್ ಅಲ್ಲಿ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇರ್ಬೋದು ಅಥವಾ ಒನ್ ಲಾರ್ಜ್ ಫೈಬ್ರಾಯ್ಡ್ ಕಂಡು ಬರ್ಬೋದು, ಹಲವಾರು ರೀತಿಯಾದಂತಹ ಫೈಬ್ರಾಯ್ಡ್ಸು. ಆ್ಯಂಡ್ ಲೊಕೇಶನ್ ಅಂದರೆ ಯೂಟ್ರಸ್ನಲ್ಲಿ ಯೂಟ್ರಸ್ ಬಾಡಿ ಒಳಗಡೆ ಇರ್ಬೋದು ಅಥವಾ ಸಬ್ಸೀರಸ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ, ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್ ವೇರ್ ದ ಫೈಬ್ರಾಯ್ಡ್ ಹ್ಯಾಸ್ ಬಿನ್ ಸಿಚುವೇಟೆಡ್ ಅದರ ಪ್ರಕಾರನೂ ಕೂಡ ನಾವು ಹೋಮಿಯೋಪತಿ ಚಿಕಿತ್ಸೆನ ಕೊಡ್ತಾ ಹೋಗ್ತೀವಿ. ಸೊ ಫೈಬ್ರಾಯ್ಡ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ಜರಿ ಮಾಡಿಸ್ಕೊಳ್ಳುವಂತಹ ಒಂದು ಸ್ಟೇಜ್ಗೆ ಲೇಡೀಸ್ನ ತಲುಪಿಸುವಂಥ ಒಂದು ಕಾಯಿಲೆ ಫೈಬ್ರಾಯ್ಡ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಹಾಗಿದ್ರೆ ಯಾವೆಲ್ಲ ರೀತಿಯ ಟೆಸ್ಟ್ಗಳಿಗೆ ಒಳಪಡಬೇಕಾಗುತ್ತೆ ಅಂತ? ಬೇಸಿಕ್ಕಾಗಿ PCOD ಹಾಗೂ ಫೈಬ್ರಾಯ್ಡ್ ಎರಡೂ ತೊಂದರೆಗಳಿಗೆ ಅಲ್ಟ್ರಾಸೋನೋಗ್ರಫಿ ಆಫ್ ಅಬ್ಡಮೆನ್ ಆ್ಯಂಡ್ ಪೆಲ್ವಿಸ್ ಮಾಡಿಸೋದ್ರಿಂದ ಈ ಪ್ರಾಬ್ಲಮ್ಸ್ ಇರೋದನ್ನು ನಾವು ಡಿಟೆಕ್ಟ್ ಮಾಡ್ಬೋದು. ಸೊ ಇನಿಷಿಯಲ್ ಸ್ಟೇಜಸ್ನಲ್ಲೇ ಡಿಟೆಕ್ಟ್ ಮಾಡಿದಾಗ PCODನ ಹೋಮಿಯೋಪತಿ ಚಿಕಿತ್ಸೆ ಮುಖಾಂತರ ಗುಣಪಡಿಸ್ಬೋದು. ಹಾಗೂ ಫೈಬ್ರಾಯ್ಡ್ಸ್ ಕೂಡ ಇಫ್ ಇಟ್ ಇಸ್ ನಾಟ್ ಲಾರ್ಜರ್ ಇನ್ ಸೈಜ್, ಚಿಕ್ಕ ಚಿಕ್ಕ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇದ್ದರೂ ಕೂಡ ಹೋಮಿಯೋಪತಿ ಚಿಕಿತ್ಸೆ ಮತ್ತು ಲೈಫ್ ಸ್ಟೈಲ್ನಲ್ಲಿ ಕೆಲವು ಚೇಂಜಸ್ಸು, ಆಹಾರ ಪದ್ಧತಿಯಲ್ಲಿ ಕೆಲವು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಫೈಬ್ರಾಯ್ಡ್ಸ್ನ ಕರಗಿಸ್ಬೋದು ಅಂತ ಹೇಳ್ಬೋದು. ಡಾಕ್ಟರ್, ಈಗ ಚಿಕಿತ್ಸೆ ಪಡ್ಕೊಂಡಾದ್ಮೇಲೂ ಹೋಮಿಯೋಪತಿ ಚಿಕಿತ್ಸೆ ಪಡ್ಕೊಂಡಾದ್ಮೇಲೂ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಿಕಿತ್ಸೆ ಪಡ್ಕೊಂಡಿದ್ದೀವಿ ಅಂದ ತಕ್ಷಣ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗಲ್ಲ, ಪ್ರತಿಯೊಂದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗಬೇಕು? ತುಂಬ ಜನ ಪೇಷಂಟ್ಸು PCOD ಟ್ರೀಟ್ಮೆಂಟ್ಗೆ, PCOD ಪ್ರಾಬ್ಲಮ್ಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತಾರೆ. ವಿದಿನ್ 1.5 years ಟ್ರೀಟ್ಮೆಂಟ್ನಲ್ಲಿ ಅವರ PCOD ಸಂಪೂರ್ಣವಾಗಿ ಕ್ಲಿಯರ್ ಆಗಿರುತ್ತೆ.
ಸೊ ನಾವೇನು ಮಾಡ್ತೀವಿ, ಪೇಷಂಟ್ ಸ್ಟಾರ್ಟಿಂಗ್ನಲ್ಲಿ ಬಂದಾಗ ಅವರು ಮಾಡಿಸಿರುವಂಥ ರಿಪೋರ್ಟ್ಸ್ನ ನೋಡ್ತೀವಿ ಮತ್ತು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ 1 ವರ್ಷಗಳ ನಂತರ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಹೇಳ್ತೀವಿ. ಸೊ ವಿ ವಿಲ್ ಕಂಪೇರ್ ದ ರಿಪೋರ್ಟ್ಸ್. ಸೊ ಹಾಗಾಗಿ ಫೈಬ್ರಾಯ್ಡ್ ಆಗಿರ್ಬೋದು, PCOD ಆಗಿರಬಹುದು, ರಿಪೋರ್ಟ್ಸ್ನಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಇರುತ್ತೆ ಮತ್ತು ಕೆಲವು ಪೇಷಂಟ್ಸ್ನಲ್ಲಿ ಬೈಲ್ಯಾಟ್ರಲ್ PCOD ಸಮಸ್ಯೆಗಳಿರುತ್ತೆ. ಅದು ಕೂಡ 1 ರಿಂದ 1.5 ವರ್ಷಗಳ ಟ್ರೀಟ್ಮೆಂಟ್ನಲ್ಲಿ ಪೂರ್ತಿಯಾಗಿ ವಾಸಿಯಾಗಿರುವಂಥದ್ದಿರುತ್ತೆ, ಪ್ರೊವೈಡೆಡ್ ದೇ ಫಾಲೋ ಅವರ್ ಡಯೆಟ್ ಆಸ್ ವೆಲ್ ಆಸ್ ಸಮ್ ಎಕ್ಸಸೈಸ್ ಆ್ಯಂಡ್ ವಾಕಿಂಗ್. ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ PCODಯಲ್ಲಿ ಒಬೇಸಿಟಿ ಕೂಡ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್, ವೆಯ್ಟ್ ಗೇನ್. ಸೊ ಇದೆಲ್ಲ ಅವರು ವಾಕಿಂಗ್ ಮಾಡ್ಕೊಳ್ಳೋದ್ರ ಮುಖಾಂತರ, ಡಯೆಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರು ಮುಂದೆ ಡಯಾಬಿಟೀಸ್ಗೆ ತುತ್ತಾಗುವಂಥದ್ದು ಅಥವಾ ಬಂಜೆತನದ ಸಮಸ್ಯೆ ಎದುರಿಸುವಂಥ ಪ್ರಾಬ್ಲಮ್ಸ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ PCOD ಮತ್ತು ಫೈಬ್ರಾಯ್ಡ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ವೆಲ್ಕಮ್. ಡಾಕ್ಟರ್ ಅವರ ನೇರ ಭೇಟಿಗಾಗಿ ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133 ಮತ್ತು 1800108112. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.